ಜಿಲ್ಲೆಯಲ್ಲಿ ಹುಲಿ ದಾಳಿಗೆ ಮೂವರು ಬಲಿಯಾಗಿದ್ದಾರೆ. ಈಗಾಗಲೇ ಅರಣ್ಯ ಇಲಾಖೆ ಮೈಸೂರು ಜಿಲ್ಲೆಯ ಚರಗೂರು ಇರ್ಬೋದು, ಎಚ್ ಡಿ ಕೋಟೆ, ನಂಜನಗೂಡು ತಾಲೂಕುಗಳಲ್ಲಿ ಸಾಕಷ್ಟು ಕಾರ್ಯಾಚರಣೆ ಚುರುಕುಗೊಳಿಸಿರುವಂಥದ್ದು. ಈ ಬಗ್ಗೆ ಮಾತಾಡೋದ್ರ ಜೊತೆಗೆ ಡಿ ಸಿ ಪರಮೇಶ್ವರ್ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ 3 ಜನರನ್ನ ಬಲಿ ಪಡ್ಕೊಂಡಿದೆ ಹುಲಿ. ಸರ್, ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಸರ್? ಕಾರ್ಯಾಚರಣೆ ಮೈಸೂರು ಜಿಲ್ಲೆಯ ಬಂಡೀಪುರದ ಭಾಗದಲ್ಲಿ ನಡೀತಾ ಇದೆ. ಬಂಡೀಪುರದ ಇಡಿಯಾಲ ಉಪವಿಭಾಗ, ಅದರಲ್ಲೂ ಮಳೆಯೂರು ಮತ್ತು ಇಡಿಯಾಲ ವಲಯಗಳಲ್ಲಿ ಮತ್ತು ನುಗು ವಲಯಗಳಲ್ಲಿ ನಡೀತಾ ಇದೆ, ಕಾರ್ಯಾಚರಣೆ ನಡೀತಾ ಇದೆ. ಅದು ನಮ್ಮ ಪ್ರದೇಶ ವಿಭಾಗಕ್ಕೆ ಅಂಟ್ಕೊಂಡಿರೋದ್ರಿಂದ ನಾವು ಕೂಡ ಕಾರ್ಯಾಚರಣೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದೇವೆ. ಒಂದು 3 ಕಡೆ ಕಾರ್ಯಾಚರಣೆ ನಡೀತಾ ಇದೆ. ಒಟ್ಟು ಎಷ್ಟು ಹುಲಿಗಳು ಆಚೆ ಬಂದಿದೆ ಸರ್ ಕಾಡಿನಿಂದ ನಿಮ್ಮ ಒಂದು ಲೆಕ್ಕಾಚಾರದಲ್ಲಿ? ಅಂದಾಜು ಒಂದು 20 ಹುಲಿಗಳು ಹೊರಗಡೆ ಬಂದಿರತಕ್ಕಂಥದ್ದು. ಯಾವ್ಯಾವ ಭಾಗದಲ್ಲಿದೆ ಸರ್? ಅವು ಎಜ್ರಿಕೋಟೆಯಲ್ಲಿ ನಮಗೆ ಆಲ್ರೆಡಿ ಒಂದು 8 ಹುಲಿಗಳು, ಸರಗೂರು ಪ್ರಾದೇಶಿಕ ವಲಯದಲ್ಲಿ ಒಂದು 3ರಿಂದ 4, ಮತ್ತು ಮೈಸೂರು ಭಾಗದಲ್ಲಿ ಒಂದು 8ರಿಂದ 10 ಹುಲಿಗಳು, ಒಂದು 20 ಹುಲಿಗಳು ಹೊರಗಡೆ ಬಂದಿರತಕ್ಕಂಥದ್ದು. ಈ ಹುಲಿ ಕಾರ್ಯಾಚರಣೆಗೆ ವಿನೂತನವಾಗಿ ಟೆಕ್ನಾಲಜಿ ಯಾವ್ದಾರ ಬಳಸೋದಿದೆ ಸರ್? ವಿನೂತವಾಗಿ ಅಂದರೆ ಈಗ ನಮಗೆ ಮುಖ್ಯವಾಗಿ ಮೊದಲಿಂದನೂ ನಾವು ಕ್ಯಾಮ್ರಾ ಟ್ರ್ಯಾಪ್ ಅಂತ ಯೂಸ್ ಮಾಡ್ತಾಯಿದ್ವಿ. ಅದನ್ನ ಯೂಸ್ ಮಾಡಿ ಇವತ್ತೇನಾದ್ರು ಆಯಿತು ಅಂದರೆ ಅದನ್ನ ನೆನ್ನೆ ಕ್ಯಾಮ್ರಾಗಳಿಡ್ತೀವಿ, ಬೆಳಗ್ಗೆ ಹೋಗಿ ಕ್ಯಾಮ್ರಾಗಳನ್ನ ಚೆಕ್ ಮಾಡ್ತೇವೆ. ಅದರಲ್ಲಿ ಅದರ ID ಗೊತ್ತಾಗ್ತದೆ. ಆ ID ಮುಖಾಂತರ ಇಂಥದ್ದು ಹುಲಿ ಅಂತೇಳಿ ನಾವು ಇಲ್ಲಿ ಓಡಾಡಿದೆ, ಈ ಭಾಗದಲ್ಲಿ ಹೊರಗಡೆ ಬಂದಿದೆ ಅಂತೇಳಿ ಅದನ್ನು ಕನ್ಫರ್ಮ್ ಮಾಡ್ತೇವೆ. ಅದು ಒಂದು ಟೆಕ್ನಾಲಜಿ. ತದನಂತರದ ಅದು ಹುಲಿ ಐಡೆಂಟಿಫೈ ಮಾಡಲಿಕ್ಕೆ. ಮತ್ತು ಅದು ಕಾರ್ಯಾಚರಣೆಯಲ್ಲಿ ಟೆಕ್ನಾಲಜಿ ಅಂತ ಹೇಳಿದ್ರೆ ನಮ್ಮದು ಈ ಇತ್ತೀಚೆಗೆ ಬಂದಿರತಕ್ಕಂಥ ಡ್ರೋನು, ಹೈ ಎಂಡ್ ಡ್ರೋನ್ಸ್, ಎಸ್ಪೆಷಲಿ ಥರ್ಮಲ್ ಡ್ರೋನ್ಸ್ ಅಂತ ಏನು ಹೇಳ್ತೀವಿ, ಆ ಡ್ರೋನ್ಸ್ನ ಉಪಯೋಗಿಸಿ ಹುಲಿನ ಪತ್ತೆ ಹಚ್ಚಲಿಕ್ಕೆ ಮಾಡ್ತೀವಿ. ಮೊದಲೆಲ್ಲ ನಾವು ಕಾಲಲ್ಲಿ ನಡ್ಕೊಂಡು ಹೋಗಿ ಅದು ಹೆಜ್ಜೆ ಗುರುತನ್ನು ಹಿಂಬಾಲಿಸಿ ಮತ್ತು ಆನೆ ಮೇಲೆ ಹೋಗಿ ಅದನ್ನ ಟ್ರ್ಯಾಕ್ ಮಾಡ್ತಾಯಿದ್ವಿ. ಅದು ಸ್ವಲ್ಪ ತುಂಬ ಸಮಯ ತಗೊಳ್ಳೋದು, 1 ದಿನ 2 ದಿನ ಆಗೋದು. ಈಗ ಡ್ರೋನ್ ಬಂದಿರೋದ್ರಿಂದ ಒಂದು ಜಾಗದಲ್ಲಿ ಕೊಂತು ಅಂದ ತಕ್ಷಣ ಯಾರೊಬ್ಬರು ನಮ್ಮ ರೈತ ಮಿತ್ರರನ್ನವರು ಮಾಹಿತಿ ಕೊಟ್ಟರೆ ಆ ಜಾಗಕ್ಕೆ ಹೋಗ್ತೀವಿ. ಆ ಜಾಗದಲ್ಲಿ ಆ ಹುಲಿ ಇದೆ ಅಂದಾಗ ಅದ್ರ ಮೇಲೆ ಕ್ಯಾಮ್ರಾಗಳನ್ನ, ಡ್ರೋನ್ನ ಹಾರಿಸ್ತೀವಿ. ಅದನ್ನು ಹಂಗೆ ಹಿಂಬಾಲಿಸ್ಕೊಂಡು ಅದರದ್ದು ಥರ್ಮಲ್ ಮೇಲೆ ವರ್ಕ್ ಆಗುತ್ತೆ. ಎಸ್ಪೆಷಲಿ ಡಸ್ಕ್ ಅವರ್ಸಲ್ಲಿ, ಅಂದರೆ ಸಾಯಂಕಾಲ ಒಂದು 5-6 ಗಂಟೆ ಮೇಲೆ ತುಂಬ ಚೆನ್ನಾಗಿ ಟೆಂಪ್ರೇಚರ್ ಮೇಲೆ ವರ್ಕ್ ಆಗೋದ್ರಿಂದ ತುಂಬ ಚೆನ್ನಾಗಿ ಅದು ಕಾರ್ಯಾಚರಣೆ. ಯಾವ ರೀತಿ ವರ್ಕ್ ಆಗುತ್ತೆ ಥರ್ಮಲ್ ಡ್ರೋನ್ಸ್ಗೆ? ಯಾವ ರೀತಿ ವರ್ಕ್ ಆಗುತ್ತೆ ಸರ್? ಥರ್ಮಲ್ ಡ್ರೋನು ಅದು ಟೆಂಪ್ರೇಚರ್ ಮೇಲೆ ವರ್ಕ್ ಆಗುತ್ತೆ. ಅದು ವೈಜ್ಞಾನಿಕವಾಗಿ ಅದ್ರ ಬಗ್ಗೆ ಹೆಚ್ಚಿಗೆ ನನಗೆ ಮಾಹಿತಿ ಇಲ್ಲ. ಥರ್ಮಲ್ ಡ್ರೋನ್ಸ್ ಆರ್ ಎಫೆಕ್ಟಿವ್ ಅನ್ನೋದು ನಮಗೀಗ ಅದು ಯೂಸ್ ಮಾಡ್ತಾ ಇರೋದ್ರಿಂದ ಗೊತ್ತಾಗ್ತದೆ. 20 ಹುಲಿಗಳು ಆಚೆ ಬಂದಿದೆ ಅಂತಂದರೆ ಒಂದು ರೀತಿ ಭಯದ ವಾತಾವರಣ ಇದೆ ಸರ್. ಯಾಕಂದರೆ ಇಷ್ಟರ ಮಟ್ಟಿಗೆ ಹುಲಿ ಆಚೆ ಬಂದಿರೋದು ಇದೇ ಬದಲ ಅಥವಾ ಹಿಂದಿನ ಬದಲಿ ಸರ್ ಅಂತ ನಿಮ್ಮ ಒಂದು, ಯಾಕಂದರೆ ನೀವು ಕೂಡ ಸಾಕಷ್ಟು ಬಂಡೀಪುರದಲ್ಲಿ ಕೆಲಸ ಮಾಡಿದ್ದೀರಾ, ಸಾಕಷ್ಟು ಕಡೆ ಕೆಲಸ ಮಾಡಿರೋದ್ರಿಂದ. ಇದೇನು ಫಸ್ಟ್ ಏನಲ್ಲ, ಮೊದಲು ಆಗಿದೆ. 2014ರಲ್ಲಿ 3 ಕಡೆ ಒಂದು ಸರಿ ಬಂದಿತ್ತು. ಆವಾಗಲೂ ಒಂದು 3 ಜನ ತಿರ್ಕೊಂಡಿದ್ರು. 18-19ರಲ್ಲಿ ಚೌಡಳ್ಳಿ ಮತ್ತು ಶಿವಪುರ ಭಾಗದಲ್ಲಿ ಒಂದು 2 ತಿರ್ಕೊಂಡಿದ್ರು ಡ್ಯೂರಿಂಗ್ 2018-19. ಈಗ ಆಗಿದೆ. ಇದೇನು ಹೊಸ್ತೇನಲ್ಲ, ಇದು ಸೀಸನ್, ಒಂಥರ ಒಂದು ಸೀಸನ್ ಅಂತ ತಿಳ್ಕೊಬೋದು. ಎಸ್ಪೆಷಲಿ ನವಂಬರ್-ಡಿಸೆಂಬರಲ್ಲಿ ಈ ಘಟನೆಗಳು ಮರುಕಳಿಸ್ತವೆ. ಕಾರಣ ಆ ಭಾಗದಲ್ಲಿ ಆ ಸಮಯದಲ್ಲಿ ಹುಲಿಗಳು ಒಂದು ಏನು ಹೇಳ್ತೀವಿ, ಮೇಟಿಂಗ್ ಸೀಸನ್ ಅಂತ ಹೇಳ್ತೀವಿ, ಅದಕ್ಕೋಸ್ಕರ ಹೊರಗಡೆ ಬರ್ಬೋದು. ಇದಿಷ್ಟು ಆ DCF ಪರಮೇಶ್ವರ್ ಅವರ ಮಾತುಗಳು. ಈಗಾಗಲೇ ಹುಲಿಗಳ ಕಾರ್ಯಾಚರಣೆ ಭಾಳ ಬರದಿಲ್ಲ ಸಾಗ್ತಾ ಇರುವಂಥದ್ದು. ಒಟ್ಟು 21 ಹುಲಿಗಳು ಮೈಸೂರು ಜಿಲ್ಲೆಯಲ್ಲಿ ಕಾಡಿನಿಂದ ಹೊರಗೆ ಬಂದಿದೆ. ಅದೆಲ್ಲ ಹಿಡಿಯುವಂತಹ ಕೆಲಸವನ್ನು ಕೂಡ ಆಗ್ತಾ ಇದೆ. ಜೊತೆಗೆ ರೈತರಿಗೆ ಮಾಸ್ಕನ್ನು ವಿತರಣೆ ಮಾಡ್ತಾ ಇದ್ದೇವೆ. ಅಂದರೆ ಹಿಂಭಾಗದಲ್ಲೂ ಕೂಡ ಮನುಷ್ಯ ಇರುವ ರೀತಿಯಲ್ಲಿ ಒಂದು ಮಾಸ್ಕನ್ನು ಮಾಡ್ತಾ ಇದ್ದೇವೆ. ಸುಮಾರು 10,000 ಮಾಸ್ಕನ್ನು ವಿತರಣೆ ಮಾಡುವ ಮೂಲಕವಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳೆಲ್ಲ ಈಗ ತೆಗೆದುಕೊಳ್ತಾ ಇದ್ದೇವೆ ಮಾತುಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪುಡವಾರಳ್ಳಿ, ಕನ್ನಡ, ಮೈಸೂರು. ಜಿಲ್ಲೆಯಲ್ಲಿ ಹುಲಿ ದಾಳಿಗೆ 3 ಬಲಿಯಾಗಿದ್ದಾರೆ. ಈಗಾಗಲೇ ಅರಣ್ಯ ಇಲಾಖೆ ಮೈಸೂರು ಜಿಲ್ಲೆಯ ಚರಗೂರು ಇರ್ಬೋದು, ಎಚ್ ಡಿ ಕೋಟೆ, ನಂಜನಗೂಡು ತಾಲೂಕುಗಳಲ್ಲಿ ಸಾಕಷ್ಟು ಕಾರ್ಯಾಚರಣೆ ಚುರುಕುಗೊಳಿಸಿರುವಂಥದ್ದು. ಈ ಬಗ್ಗೆ ಮಾತಾಡೋದ್ರ ಜೊತೆಗೆ ಡಿ ಸಿ ಪರಮೇಶ್ವರ್ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ 3 ಜನರನ್ನ ಬಲಿ ಪಡ್ಕೊಂಡಿದೆ ಹುಲಿ. ಸರ್, ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಸರ್? ಕಾರ್ಯಾಚರಣೆ ಮೈಸೂರು ಜಿಲ್ಲೆಯ ಬಂಡೀಪುರದ ಭಾಗದಲ್ಲಿ ನಡೀತಾ ಇದೆ. ಬಂಡೀಪುರದ ಇಡಿಯಾಲ ಉಪವಿಭಾಗ, ಅದರಲ್ಲೂ ಮಳೆಯೂರು ಮತ್ತು ಇಡಿಯಾಲ ವಲಯಗಳಲ್ಲಿ ಮತ್ತು ನುಗು ವಲಯಗಳಲ್ಲಿ ನಡೀತಾ ಇದೆ, ಕಾರ್ಯಾಚರಣೆ ನಡೀತಾ ಇದೆ. ಅದು ನಮ್ಮ ಪ್ರದೇಶ ವಿಭಾಗಕ್ಕೆ ಅಂಟ್ಕೊಂಡಿರೋದ್ರಿಂದ ನಾವು ಕೂಡ ಕಾರ್ಯಾಚರಣೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದೇವೆ. ಒಂದು 3 ಕಡೆ ಕಾರ್ಯಾಚರಣೆ ನಡೀತಾ ಇದೆ. ಒಟ್ಟು ಎಷ್ಟು ಹುಲಿಗಳು ಆಚೆ ಬಂದಿದೆ ಸರ್ ಕಾಡಿನಿಂದ ನಿಮ್ಮ ಒಂದು ಲೆಕ್ಕಾಚಾರದಲ್ಲಿ? ಅಂದಾಜು ಒಂದು 20 ಹುಲಿಗಳು ಹೊರಗಡೆ ಬಂದಿರತಕ್ಕಂಥದ್ದು. ಯಾವ್ಯಾವ ಭಾಗದಲ್ಲಿದೆ ಸರ್? ಅವು ಎಜ್ರಿಕೋಟೆಯಲ್ಲಿ ನಮಗೆ ಆಲ್ರೆಡಿ ಒಂದು 8 ಹುಲಿಗಳು, ಸರಗೂರು ಪ್ರಾದೇಶಿಕ ವಲಯದಲ್ಲಿ ಒಂದು 3ರಿಂದ 4, ಮತ್ತು ಮೈಸೂರು ಭಾಗದಲ್ಲಿ ಒಂದು 8ರಿಂದ 10 ಹುಲಿಗಳು, ಒಂದು 20 ಹುಲಿಗಳು ಹೊರಗಡೆ ಬಂದಿರತಕ್ಕಂಥದ್ದು. ಈ ಹುಲಿ ಕಾರ್ಯಾಚರಣೆಗೆ ವಿನೂತನವಾಗಿ ಟೆಕ್ನಾಲಜಿ ಯಾವ್ದಾರ ಬಳಸೋದಿದೆ ಸರ್? ವಿನೂತವಾಗಿ ಅಂದರೆ ಈಗ ನಮಗೆ ಮುಖ್ಯವಾಗಿ ಮೊದಲಿಂದನೂ ನಾವು ಕ್ಯಾಮ್ರಾ ಟ್ರ್ಯಾಪ್ ಅಂತ ಯೂಸ್ ಮಾಡ್ತಾಯಿದ್ವಿ. ಅದನ್ನ ಯೂಸ್ ಮಾಡಿ ಇವತ್ತೇನಾದ್ರು ಆಯಿತು ಅಂದರೆ ಅದನ್ನ ನೆನ್ನೆ ಕ್ಯಾಮ್ರಾಗಳಿಡ್ತೀವಿ, ಬೆಳಗ್ಗೆ ಹೋಗಿ ಕ್ಯಾಮ್ರಾಗಳನ್ನ ಚೆಕ್ ಮಾಡ್ತೇವೆ. ಅದರಲ್ಲಿ ಅದರ ID ಗೊತ್ತಾಗ್ತದೆ. ಆ ID ಮುಖಾಂತರ ಇಂಥದ್ದು ಹುಲಿ ಅಂತೇಳಿ ನಾವು ಇಲ್ಲಿ ಓಡಾಡಿದೆ, ಈ ಭಾಗದಲ್ಲಿ ಹೊರಗಡೆ ಬಂದಿದೆ ಅಂತೇಳಿ ಅದನ್ನು ಕನ್ಫರ್ಮ್ ಮಾಡ್ತೇವೆ. ಅದು ಒಂದು ಟೆಕ್ನಾಲಜಿ. ತದನಂತರದ ಅದು ಹುಲಿ ಐಡೆಂಟಿಫೈ ಮಾಡಲಿಕ್ಕೆ. ಮತ್ತು ಅದು ಕಾರ್ಯಾಚರಣೆಯಲ್ಲಿ ಟೆಕ್ನಾಲಜಿ ಅಂತ ಹೇಳಿದ್ರೆ ನಮ್ಮದು ಈ ಇತ್ತೀಚೆಗೆ ಬಂದಿರತಕ್ಕಂಥ ಡ್ರೋನು, ಹೈ ಎಂಡ್ ಡ್ರೋನ್ಸ್, ಎಸ್ಪೆಷಲಿ ಥರ್ಮಲ್ ಡ್ರೋನ್ಸ್ ಅಂತ ಏನು ಹೇಳ್ತೀವಿ, ಆ ಡ್ರೋನ್ಸ್ನ ಉಪಯೋಗಿಸಿ ಹುಲಿನ ಪತ್ತೆ ಹಚ್ಚಲಿಕ್ಕೆ ಮಾಡ್ತೀವಿ. ಮೊದಲೆಲ್ಲ ನಾವು
ಕಾಲಲ್ಲಿ ನಡ್ಕೊಂಡು ಹೋಗಿ ಅದು ಹೆಜ್ಜೆ ಗುರುತನ್ನು ಹಿಂಬಾಲಿಸಿ ಮತ್ತು ಆನೆ ಮೇಲೆ ಹೋಗಿ ಅದನ್ನ ಟ್ರ್ಯಾಕ್ ಮಾಡ್ತಾಯಿದ್ವಿ. ಅದು ಸ್ವಲ್ಪ ತುಂಬ ಸಮಯ ತಗೊಳ್ಳೋದು, 1 ದಿನ 2 ದಿನ ಆಗೋದು. ಈಗ ಡ್ರೋನ್ ಬಂದಿರೋದ್ರಿಂದ ಒಂದು ಜಾಗದಲ್ಲಿ ಕೊಂತು ಅಂದ ತಕ್ಷಣ ಯಾರೊಬ್ಬರು ನಮ್ಮ ರೈತ ಮಿತ್ರರನ್ನು ಮಾಹಿತಿ ಕೊಟ್ಟರೆ ಆ ಜಾಗಕ್ಕೆ ಹೋಗ್ತೀವಿ. ಆ ಜಾಗದಲ್ಲಿ ಆ ಹುಲಿ ಇದೆ ಅಂದಾಗ ಅದ್ರ ಮೇಲೆ ಕ್ಯಾಮ್ರಾಗಳನ್ನ ಡ್ರೋನ್ನ ಹಾರಿಸ್ತೀವಿ. ಅದನ್ನು ಹಂಗೆ ಹಿಂಬಾಲಿಸ್ಕೊಂಡು ಅದರದ್ದು ಥರ್ಮಲ್ ಮೇಲೆ ವರ್ಕ್ ಆಗುತ್ತೆ. ಎಸ್ಪೆಷಲಿ ಡಸ್ಕ್ ಅವರ್ಸಲ್ಲಿ, ಅಂದರೆ ಸಾಯಂಕಾಲ ಒಂದು 5-6 ಗಂಟೆ ಮೇಲೆ ತುಂಬ ಚೆನ್ನಾಗಿ ಟೆಂಪ್ರೇಚರ್ ಮೇಲೆ ವರ್ಕ್ ಆಗೋದ್ರಿಂದ ತುಂಬ ಚೆನ್ನಾಗಿ ಅದು ಕಾರ್ಯಾಚರಣೆ. ಯಾವ ರೀತಿ ವರ್ಕ್ ಆಗುತ್ತೆ ಥರ್ಮಲ್ ಡ್ರೋನ್ಸ್ಗೆ, ಯಾವ ರೀತಿ ವರ್ಕ್ ಆಗುತ್ತೆ ಸರ್? ಥರ್ಮಲ್ ಡ್ರೋನು ಅದು ಟೆಂಪ್ರೇಚರ್ ಮೇಲೆ ವರ್ಕ್ ಆಗುತ್ತೆ. ಅದು ವೈಜ್ಞಾನಿಕವಾಗಿ ಅದ್ರ ಬಗ್ಗೆ ಹೆಚ್ಚಿಗೆ ನನಗೆ ಮಾಹಿತಿ ಇಲ್ಲ. ಥರ್ಮಲ್ ಡ್ರೋನ್ಸ್ ಆರ್ ಎಫೆಕ್ಟಿವ್ ಅನ್ನೋದು ನಮಗೀಗ ಅದು ಯೂಸ್ ಮಾಡ್ತಾ ಇರೋದ್ರಿಂದ ಗೊತ್ತಾಗ್ತದೆ. 21 ಹುಲಿಗಳು ಆಚೆ ಬಂದಿದೆ ಅಂತಂದರೆ ಒಂದು ರೀತಿ ಭಯದ ವಾತಾವರಣ ಇದೆ ಸರ್. ಯಾಕಂದರೆ ಇಷ್ಟರ ಮಟ್ಟಿಗೆ ಹುಲಿ ಆಚೆ ಬಂದಿರೋದು ಇದೇ ಬದಲಾತ ಇಲ್ದಿರಬಹುದು ಸರ್ ಅಂತ ನಿಮ್ಮ ಒಂದು, ಯಾಕಂದರೆ ನೀವು ಕೂಡ ಸಾಕಷ್ಟು ಬಂಡೀಪುರದಲ್ಲಿ ಕೆಲಸ ಮಾಡಿದ್ದೀರಾ, ಸಾಕಷ್ಟು ಕಡೆ ಕೆಲಸ ಮಾಡಿರೋದ್ರಿಂದ. ಇದೇನು ಫಸ್ಟ್ ಏನಲ್ಲ, ಮೊದಲು ಆಗಿದೆ. 2014ರಲ್ಲಿ 3 ಕಡೆ ಒಂದು ಸರಿ ಬಂದಿತ್ತು. ಆವಾಗಲೂ ಒಂದು 3 ಜನ ತಿರ್ಕೊಂಡಿದ್ರು. 18-19 ಚೌಡಳ್ಳಿ ಮತ್ತು ಶಿವಪುರ ಭಾಗದಲ್ಲಿ ಒಂದು 2 ತಿರ್ಕೊಂಡಿದ್ರು ಡ್ಯೂರಿಂಗ್ 2018-19. ಈಗ ಆಗಿದೆ. ಇದೇನು ಹೊಸ್ತೇನಲ್ಲ, ಇದು ಸೀಸನ್, ಒಂಥರ ಒಂದು ಸೀಸನ್ ಅಂತ ತಿಳ್ಕೊಬೋದು. ಎಸ್ಪೆಷಲಿ ನವಂಬರ್-ಡಿಸೆಂಬರಲ್ಲಿ ಈ ಘಟನೆಗಳು ಮರುಕಳಿಸ್ತವೆ. ಕಾರಣ ಆ ಭಾಗದಲ್ಲಿ ಆ ಸಮಯದಲ್ಲಿ ಹುಲಿಗಳು ಒಂದು ಏನು ಹೇಳ್ತೀವಿ, ಮೇಟಿಂಗ್ ಸೀಸನ್ ಅಂತ ಹೇಳ್ತೀವಿ, ಅದಕ್ಕೋಸ್ಕರ ಹೊರಗಡೆ ಬರ್ಬೋದು. ಇದಿಷ್ಟು ಆ DCF ಪರಮೇಶ್ವರ್ ಅವರ ಮಾತುಗಳು. ಈಗಾಗಲೇ ಹುಲಿಗಳ ಕಾರ್ಯಾಚರಣೆ ಭಾಳ ಬರದಿಲ್ ಸಾಗ್ತಾ ಇರುವಂಥದ್ದು. ಒಟ್ಟು 21 ಹುಲಿಗಳು ಮೈಸೂರು ಜಿಲ್ಲೆಯಲ್ಲಿ ಕಾಡಿನಿಂದ ಹೊರಗೆ ಬಂದಿದೆ. ಅದೆಲ್ಲ ಹಿಡಿಯುವಂತಹ ಕೆಲಸವನ್ನು ಕೂಡ ಆಗ್ತಾ ಇದೆ. ಜೊತೆಗೆ ರೈತರಿಗೆ ಮಾಸ್ಕನ್ನು ವಿತರಣೆ ಮಾಡ್ತಾ ಇದ್ದೇವೆ. ಅಂದರೆ ಹಿಂಭಾಗದಲ್ಲೂ ಕೂಡ ಮನುಷ್ಯ ಇರುವ ರೀತಿಯಲ್ಲಿ ಒಂದು ಮಾಸ್ಕನ್ನು ಮಾಡ್ತಾ ಇದ್ದೇವೆ. ಸುಮಾರು 10,000 ಮಾಸ್ಕನ್ನು ವಿತರಣೆ ಮಾಡುವ ಮೂಲಕವಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳೆಲ್ಲ ಈಗ ತೆಗೆದುಕೊಳ್ತಾ ಇದ್ದೇವೆ ಮಾತುಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪುಡವಾರಳ್ಳಿ, ಕನ್ನಡ, ಮೈಸೂರು. ಜಿಲ್ಲೆಯಲ್ಲಿ ಹುಲಿ ದಾಳಿಗೆ 3 ಬಲಿಯಾಗಿದ್ದಾರೆ. ಈಗಾಗಲೇ ಅರಣ್ಯ ಇಲಾಖೆ ಮೈಸೂರು ಜಿಲ್ಲೆಯ ಚರಗೂರು ಇರ್ಬೋದು, HD ಕೋಟೆ, ನಂಜನಗೂಡು ತಾಲೂಕುಗಳಲ್ಲಿ ಸಾಕಷ್ಟು ಕಾರ್ಯಾಚರಣೆ ಚುರುಕುಗೊಳಿಸಿರುವಂಥದ್ದು. ಈ ಬಗ್ಗೆ ಮಾತಾಡೋದ್ರ ಜೊತೆಗೆ DCF ಪರಮೇಶ್ವರ್ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ 3 ಜನರನ್ನ ಬಲಿ ಪಡ್ಕೊಂಡಿದ್ದೆ ಹುಲಿ ಸರ್. ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಸರ್? ಕಾರ್ಯಾಚರಣೆ ಮೈಸೂರು ಜಿಲ್ಲೆಯ ಬಂಡೀಪುರದ ಭಾಗದಲ್ಲಿ ನಡೀತಾ ಇದೆ. ಬಂಡೀಪುರದ ಇಡಿಯಾಲ ಉಪವಿಭಾಗ, ಅದರಲ್ಲೂ ಮಳೆಯೂರು ಮತ್ತು ಇಡಿಯಾಲ ವಲಯಗಳಲ್ಲಿ ಮತ್ತು ನುಗು ವಲಯಗಳಲ್ಲಿ ನಡೀತಾ ಇದೆ, ಕಾರ್ಯಾಚರಣೆ ನಡೀತಾ ಇದೆ. ಅದು ನಮ್ಮ ಪ್ರದೇಶ ವಿಭಾಗಕ್ಕೆ ಅಂಟ್ಕೊಂಡಿರೋದ್ರಿಂದ ನಾವು ಕೂಡ ಕಾರ್ಯಾಚರಣೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದೇವೆ. 3 ಕಡೆ ಕಾರ್ಯಾಚರಣೆ ನಡೀತಾ ಇದೆ. ಒಟ್ಟು ಎಷ್ಟು ಹುಲಿಗಳು ಆಚೆ ಬಂದಿದೆ ಸರ್ ಕಾಡಿನಿಂದ ನಿಮ್ಮ ಒಂದು ಲೆಕ್ಕಾಚಾರದಲ್ಲಿ? ಅಂದಾಜು ಒಂದು 20 ಹುಲಿಗಳು ಹೊರಗಡೆ ಬಂದಿರತಕ್ಕಂಥದ್ದು. ಯಾವ ಭಾಗದಲ್ಲಿದೆ ಸರ್? ಅವು HD ಕೋಟೆಯಲ್ಲಿ ನಮಗೆ ಆಲ್ರೆಡಿ ಒಂದು 8 ಹುಲಿಗಳು, ಸರಗೂರು ಪ್ರಾದೇಶಿಕ ವಲಯದಲ್ಲಿ ಒಂದು 3-4, ಮತ್ತು ಮೈಸೂರು ಭಾಗದಲ್ಲಿ ಒಂದು 8-10 ಹುಲಿಗಳು, ಒಂದು 20 ಹುಲಿಗಳು ಹೊರಗಡೆ ಬಂದಿರತಕ್ಕಂಥದ್ದು. ಈ ಹುಲಿ ಕಾರ್ಯಾಚರಣೆಗೆ ವಿನೂತನವಾಗಿ ಟೆಕ್ನಾಲಜಿ ಯಾವುದನ್ನು ಬಳಸ್ತಿದ್ದಾರೆ ಸರ್? ವಿನೂತವಾಗಿ ಅಂದರೆ ಈಗ ನಮಗೆ ಮುಖ್ಯವಾಗಿ ಮೊದಲಿಂದನೂ ನಾವು ಕ್ಯಾಮ್ರಾ ಟ್ರ್ಯಾಪ್ ಅಂತ ಯೂಸ್ ಮಾಡ್ತಾಯಿದ್ವಿ. ಅದನ್ನ ಯೂಸ್ ಮಾಡಿ ಇವತ್ತೇನಾರು ಆಯಿತು ಅಂದರೆ ಅದನ್ನ ನೆನ್ನೆ ಕ್ಯಾಮ್ರಾಗಳಿಡ್ತೀವಿ, ಬೆಳಗ್ಗೆ ಹೋಗಿ ಕ್ಯಾಮ್ರಾಗಳನ್ನ ಚೆಕ್ ಮಾಡ್ತೇವೆ. ಅದರಲ್ಲಿ ಅದರ ID ಗೊತ್ತಾಗ್ತದೆ. ಆ ID ಮುಖಾಂತರ ಇಂಥದ್ದು ಹುಲಿ ಅಂತೇಳಿ ನಾವು ಇಲ್ಲಿ ಓಡಾಡಿದೆ, ಈ ಭಾಗದಲ್ಲಿ ಹೊರಗಡೆ ಬಂದಿದೆ ಅಂಥೇಳಿ ಅದನ್ನು ಕನ್ಫರ್ಮ್ ಮಾಡ್ತೇವೆ. ಅದು ಒಂದು ಟೆಕ್ನಾಲಜಿ. ತದನಂತರದ ಅದು ಹುಲಿ ಐಡೆಂಟಿಫೈ ಮಾಡಲಿಕ್ಕೆ. ಮತ್ತು ಅದು ಕಾರ್ಯಾಚರಣೆಯಲ್ಲಿ ಟೆಕ್ನಾಲಜಿ ಅಂತ ಹೇಳಿದ್ರೆ ನಮ್ಮದು ಈ ಇತ್ತೀಚೆಗೆ ಬಂದಿರತಕ್ಕಂಥ ಡ್ರೋನು, ಹೈ ಎಂಡ್ ಡ್ರೋನ್ಸ್, ಎಸ್ಪೆಷಲಿ ಥರ್ಮಲ್ ಡ್ರೋನ್ಸ್ ಅಂತ ಏನು ಹೇಳ್ತೀವಿ, ಆ ಡ್ರೋನ್ಸ್ನ ಉಪಯೋಗಿಸಿ ಹುಲಿನ ಪತ್ತೆ ಹಚ್ಚಲಿಕ್ಕೆ ಮಾಡ್ತೀವಿ. ಮೊದಲೆಲ್ಲ ನಾವು ಕಾಲಲ್ಲಿ ನಡ್ಕೊಂಡು ಹೋಗಿ ಅದು ಹೆಜ್ಜೆ ಗುರುತನ್ನು ಹಿಂಬಾಲಿಸಿ ಮತ್ತು ಆನೆ ಮೇಲೆ ಹೋಗಿ ಅದನ್ನ ಟ್ರ್ಯಾಕ್ ಮಾಡ್ತಾಯಿದ್ವಿ. ಅದು ಸ್ವಲ್ಪ ತುಂಬ ಸಮಯ ತಗೊಳ್ಳೋದು, 1 ದಿನ 2 ದಿನ ಆಗೋದು. ಈಗ ಡ್ರೋನ್ ಬಂದಿರೋದ್ರಿಂದ ಒಂದು ಜಾಗದಲ್ಲಿ ಕೊಂತು ಅಂದ ತಕ್ಷಣ ಯಾರೊಬ್ಬರು ನಮ್ಮ ರೈತ ಮಿತ್ರರನ್ನು ಮಾಹಿತಿ ಕೊಟ್ಟರೆ ಆ ಜಾಗಕ್ಕೆ ಹೋಗ್ತೀವಿ. ಆ ಜಾಗದಲ್ಲಿ ಆ ಹುಲಿ ಇದೆ ಅಂದಾಗ ಅದ್ರ ಮೇಲೆ ಕ್ಯಾಮ್ರಾಗಳನ್ನ ಡ್ರೋನ್ನ ಹಾರಿಸ್ತೀವಿ. ಅದನ್ನು ಹಂಗೆ ಹಿಂಬಾಲಿಸ್ಕೊಂಡು ಅದರದ್ದು ಥರ್ಮಲ್ ಮೇಲೆ ವರ್ಕ್ ಆಗುತ್ತೆ. ಎಸ್ಪೆಷಲಿ ಡಸ್ಕ್ ಅವರ್ಸಲ್ಲಿ, ಅಂದರೆ ಸಾಯಂಕಾಲ ಒಂದು 5-6 ಗಂಟೆ ಮೇಲೆ ತುಂಬ ಚೆನ್ನಾಗಿ ಟೆಂಪ್ರೇಚರ್ ಮೇಲೆ ವರ್ಕ್ ಆಗೋದ್ರಿಂದ ತುಂಬ ಚೆನ್ನಾಗಿ ಅದು ಕಾರ್ಯಾಚರಣೆ. ಯಾವ ರೀತಿ ವರ್ಕ್ ಆಗುತ್ತೆ ಥರ್ಮಲ್ ಡ್ರೋನ್ಸ್ಗೆ, ಯಾವ ರೀತಿ ವರ್ಕ್ ಆಗುತ್ತೆ ಸರ್? ಥರ್ಮಲ್ ಡ್ರೋನು ಅದು ಟೆಂಪ್ರೇಚರ್ ಮೇಲೆ ವರ್ಕ್ ಆಗುತ್ತೆ. ಅದು ವೈಜ್ಞಾನಿಕವಾಗಿ ಅದ್ರ ಬಗ್ಗೆ ಹೆಚ್ಚಿಗೆ ನನಗೆ ಮಾಹಿತಿ ಇಲ್ಲ. ಥರ್ಮಲ್ ಡ್ರೋನ್ಸ್ ಆರ್ ಎಫೆಕ್ಟಿವ್ ಅನ್ನೋದು ನಮಗೀಗ ಅದು ಯೂಸ್ ಮಾಡ್ತಾ ಇರೋದ್ರಿಂದ ಗೊತ್ತಾಗ್ತದೆ. 21 ಹುಲಿಗಳು ಆಚೆ ಬಂದಿದೆ ಅಂತಂದರೆ ಒಂದು ರೀತಿ ಭಯದ ವಾತಾವರಣ ಇದೆ ಸರ್. ಯಾಕಂದರೆ ಇಷ್ಟರ ಮಟ್ಟಿಗೆ ಹುಲಿ ಆಚೆ ಬಂದಿರೋದು ಇದೇ ಬದಲಾತ ಇಲ್ದಿರಬಹುದು ಸರ್ ಅಂತ ನಿಮ್ಮ ಒಂದು, ಯಾಕಂದರೆ ನೀವು ಕೂಡ ಸಾಕಷ್ಟು ಬಂಡೀಪುರದಲ್ಲಿ ಕೆಲಸ ಮಾಡಿದ್ದೀರಾ, ಸಾಕಷ್ಟು ಕಡೆ ಕೆಲಸ ಮಾಡಿರೋದ್ರಿಂದ. ಇದೇನು ಫಸ್ಟ್ ಏನಲ್ಲ, ಮೊದಲು ಆಗಿದೆ. 2014ರಲ್ಲಿ 3 ಕಡೆ ಒಂದು ಸರಿ ಬಂದಿತ್ತು. ಆವಾಗಲೂ ಒಂದು 3 ಜನ ತಿರ್ಕೊಂಡಿದ್ರು. 18-19 ಚೌಡಳ್ಳಿ ಮತ್ತು ಶಿವಪುರ ಭಾಗದಲ್ಲಿ ಒಂದು 2 ತಿರ್ಕೊಂಡಿದ್ರು ಡ್ಯೂರಿಂಗ್ 2018-19. ಈಗ ಆಗಿದೆ. ಇದೇನು ಹೊಸ್ತೇನಲ್ಲ, ಇದು ಸೀಸನ್, ಒಂಥರ ಒಂದು ಸೀಸನ್ ಅಂತ ತಿಳ್ಕೊಬೋದು. ಎಸ್ಪೆಷಲಿ ನವಂಬರ್-ಡಿಸೆಂಬರಲ್ಲಿ ಈ ಘಟನೆಗಳು ಮರುಕಳಿಸ್ತವೆ. ಕಾರಣ ಆ ಭಾಗದಲ್ಲಿ ಆ ಸಮಯದಲ್ಲಿ ಹುಲಿಗಳು ಒಂದು
ಏನು ಹೇಳ್ತೀವಿ ಮೇಟಿಂಗ್ ಸೀಸನ್ ಅಂತ ಹೇಳ್ತೀವಿ, ಅದಕ್ಕೋಸ್ಕರ ಹೊರಗಡೆ ಬರ್ಬೋದು. ಇದಿಷ್ಟು ಆ DCF ಪರಮೇಶ್ವರ್ ಅವರ ಮಾತುಗಳು. ಈಗಾಗಲೇ ಹುಲಿಗಳ ಕಾರ್ಯಾಚರಣೆ ಬಹಳ ಬರದಿಲ್ ಸಾಗ್ತಾ ಇರುವಂಥದ್ದು. ಒಟ್ಟು 21 ಹುಲಿಗಳು ಮೈಸೂರು ಜಿಲ್ಲೆಯಲ್ಲಿ ಕಾಡಿನಿಂದ ಹೊರಗೆ ಬಂದಿದೆ. ಅದೆಲ್ಲ ಹಿಡಿಯುವಂತಹ ಕೆಲಸವನ್ನು ಕೂಡ ಆಗ್ತಾ ಇದೆ. ಜೊತೆಗೆ ರೈತರಿಗೆ ಮಾಸ್ಕನ್ನು ವಿತರಣೆ ಮಾಡ್ತಾ ಇದ್ದೇವೆ. ಅಂದರೆ ಹಿಂಭಾಗದಲ್ಲೂ ಕೂಡ ಮನುಷ್ಯ ಇರುವ ರೀತಿಯಲ್ಲಿ ಒಂದು ಮಾಸ್ಕನ್ನು ಮಾಡ್ತಾ ಇದ್ದೇವೆ. ಸುಮಾರು 10,000 ಮಾಸ್ಕನ್ನು ವಿತರಣೆ ಮಾಡುವ ಮೂಲಕವಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳೆಲ್ಲ ಈಗ ತೆಗೆದುಕೊಳ್ತಾ ಇದ್ದೇವೆ ಮಾತುಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪುಡವಾರಳ್ಳಿ, ಪ್ರಭು ಕನ್ನಡ, ಮೈಸೂರು.